ಭಾರತದಲ್ಲಿ ಮೋದಿ ಹೋದಲ್ಲೆಲ್ಲ ಮೋದಿ ಮೋದಿ ಅಂತ ಅವರ ಅಭಿಮಾನಿಗಳು ಘೋಷಣೆ ಕೂಗೋದು ಸಾಮಾನ್ಯ. ಆದರೆ ವಿದೇಶಗಳಲ್ಲೂ ಈಗ ಮೋದಿ ಮೋದಿ ಎಂಬ ಘೋಷಣೆ ಸಾಮಾನ್ಯವಾಗ್ತಾ ಇದೆ. ಮಾಲ್ಡೀವ್ಸ್ ಪ್ರವಾಸದಲ್ಲಿ ಇರುವ ಪ್ರಧಾನಿ ಮೋದಿಗೆ ರಾಜಧಾನಿ ಮಾಲಿಯಲ್ಲಿ ಅನಿವಾಸಿ ಭಾರತೀಯರು ಮೋದಿ ಮೋದಿ ಅಂತ ಕೂಗಿ ತಮ್ಮ ಅಭಿಮಾನ ವ್ಯಕ್ತಪಡಿಸಿದ್ರು. ಇನ್ನು ನೂತನವಾಗಿ ನಿರ್ಮಿಸಲಾಗಿದ್ದ ಮಾಲ್ಡೀವ್ ರಕ್ಷಣಾ ಇಲಾಖೆ ಕಟ್ಟಡದ ಮೇಲೆ ಮೋದಿ ಅವರ ಬೃಹತ್ ಭಾವಚಿತ್ರ ಅಳವಡಿಸಿದ್ದು ಗಮನ ಸೆಳೆಯಿತು. ಮಾಲ್ಡೀವ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಮಾಲ್ಡೀವ್ಸ್ ಜೊತೆ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಇದಾದ ನಂತರ ಮಾಲ್ಡೀವ್ಸ್ನ ಅಧ್ಯಕ್ಷರ ಅರಮನೆಯ ಆವರಣದಲ್ಲಿ ಗಿಡ ನೆಟ್ಟಿದ್ದಾರೆ. ಏಕ್ ಪೇಡ್ ಮಾ ಕಾ ನಾಮ್ ಆಂದೋಲನ ಅಂಗವಾಗಿ ಪ್ರಧಾನಿ ಮೋದಿ ತಮ್ಮ ಮಾಲ್ಡೀವ್ಸ್ ಪ್ರವಾಸದ ನೆನಪಿಗಾಗಿ ಗಿಡವನ್ನು ನೆಟ್ಟಿದ್ದಾರೆ. ಈ ವೇಳೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಮೋದಿಗೆ ಸಾಥ್ ನೀಡಿದ್ರು. ಪಾಕಿಸ್ತಾನದ ವಿರುದ್ಧ ನಡೆದ ಕಾರ್ಗಿಲ್ ಯುದ್ಧದ ನೆನಪಿಗಾಗಿ ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತೆ. ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಶೌರ್ಯ ಸಂಧ್ಯಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಯೋಧರು ನಾಗರಿಕರು ನಿನ್ನೆ ದೀಪಗಳನ್ನು ಬೆಳಗಿಸುವ ಮೂಲಕ ದೇಶಕ್ಕಾಗಿ ಬಲಿದಾನಗೈದವರಿಗೆ ನಮನ ಸಲ್ಲಿಸಿದ್ರು. ಇನ್ನೊಂದೆಡೆ ಜಮ್ಮು ಕಾಶ್ಮೀರದಲ್ಲಿ ಮಾಜಿ ಸೈನಿಕರ ಪತ್ನಿಯರು ಭಾವುಕರಾಗಿ ಕಣ್ಣೀರು ಹಾಕಿದ್ದು ಭಾವುಕ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು. ಬಾಲಿವುಡ್ನಲ್ಲಿ ನಟಿಯರನ್ನ ಶೋಷಣೆಗೆ ಒಳಪಡಿಸಲಾಗ್ತಾ ಇದೆ ಅಂತ ಆರೋಪಿಸುವ ಮೂಲಕ ಬಾಲಿವುಡ್ನಲ್ಲಿ ತಲ್ಲಣ ಸೃಷ್ಟಿಸಿದ್ದರು ನಟಿ ತನುಶ್ರೀ ದತ್ತಾ. ಇವರ ಈ ಮೀಟೂ ಆರೋಪದ ನಂತರ ಹಲವಾರು ನಟಿಯರು ಕೂಡ ಧೈರ್ಯ ಮಾಡಿ ಬಾಲಿವುಡ್ನಲ್ಲಿ ನಟಿಯರ ಮೇಲಿನ ಲೈಂಗಿಕ ದೌರ್ಜನ್ಯದ ಕುರಿತು ಆರೋಪಿಸಿದ್ರು. ಇದಾದ ನಂತರ ತನಗೆ ಸದಾ ಒಂದಿಲ್ಲ ಒಂದು ರೀತಿ ಬೆದರಿಕೆ ಶೋಷಣೆಗೆ ಒಳಗಾಗ್ತಾ ಇದ್ದೇನೆ ಅಂತ ಈಗ ಮತ್ತೆ ನಟಿ ತನುಶ್ರೀ ದತ್ತಾ ಆರೋಪಿಸಿದ್ದಾರೆ. जिनके प्रति मेरी बहुत सहानुभूति है. एक है सुशांत सिंह राजपूत, उनके साथ तो अब सबको पता है बहुत बुरा हुआ है ना. उनको परेशान किया गया था, उनको अलग अलग तरीके से परेशान किया गया था. हाँ, उनको अलग अलग तरीके से परेशान किया गया था. तो मेरे साथ भी वही चीज़ें हो रही थी.